ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ತ್ರಿಲೋಚನ. ಇದೀಗ ಮುಖ್ಯಾಂಶಗಳು. ಮಹದಾಯಿ ವಿಚಾರದಲ್ಲಿ ರಾಜಕಾರಣ ಬೇಡ, ಪರಿಸರದ ಕುರಿತಾಗಿ ಯೋಚಿಸಿ ಎಂದ NGOಗಳು. ಕುಸಿದ ಏಲಕ್ಕಿ ಇಳುವರಿ, ಮಾರುಕಟ್ಟೆಯಲ್ಲಿ ಭಾರೀ ಬೇಡಿಕೆ. ಪೂರ್ವ ಭಾರತದ ಸಮುದ್ರದ ತೀರವನ್ನು ತಲುಪಲಿದೆಯ ಈಶಾನ್ಯ ಮಾರುತ. ಮುಂದಿನ ದಿನಗಳಲ್ಲಿ ಬೆಂಗಳೂರು ಸುತ್ತಮುತ್ತ ಮಳೆಯ ಮುನ್ಸೂಚನೆ ನೀಡಿದ ಹವಾಮಾನ ಇಲಾಖೆ. NMEO ಅಡಿಯಲ್ಲಿ ರೈತರಿಗೆ ಉಚಿತವಾಗಿ ಎಣ್ಣೆಕಾಳು ಬೆಳೆಗಳ ಬೀಜವನ್ನು ಹಂಚಲಾಗುವುದು. ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್. ಸಂಕಷ್ಟದಲ್ಲಿದೆ ನಾಗ್ಪುರದ ಸಂತ್ರಾ ಕೃಷಿ. ಪರ್ಯಾಯ ಬೆಳೆಯ ಬಗ್ಗೆ ಯೋಚಿಸುತ್ತಿರುವ ರೈತರು. ಸಹಜ ಸ್ಥಿತಿಗೆ ಮರಳುತ್ತಿದೆ ಅಮೆರಿಕದ ಕೃಷಿ. ನಮ್ಮ ರೈತರಿಗೆ ಮತ್ತು ಸರ್ಕಾರಕ್ಕೆ ಇದೊಂದು ಉದಾಹರಣೆ. ಇದೀಗ ವಾರ್ತೆಗಳ ವಿವರ. ಮಹದಾಯಿ ವಿಚಾರದಲ್ಲಿ ರಾಜಕಾರಣ ಬೇಡ, ಪರಿಸರದ ಕುರಿತಾಗಿ ಯೋಚಿಸಿ ಎಂದ NGOಗಳು. ಮಹದಾಯಿ ನೀರನ್ನು ಕಳಸಾ ಮತ್ತು ಬಂಡೂರಿನ ನಾಳೆಗಳ ಮೂಲಕ ಮಲಪ್ರಭಾ ನದಿಗೆ ಸೇರಿಸುವ ಕರ್ನಾಟಕದ ಮಹತ್ತರ ಯೋಜನೆಗೆ ಗೋವಾ ರಾಜ್ಯ ಸರ್ಕಾರ ಮತ್ತು ಹಲವು ಪರಿಸರವಾದಿಗಳು ವಿರೋಧ ಒಡ್ಡಿದ್ದು, ಯೋಜನೆ ಅನುಷ್ಠಾನಕ್ಕೆ ಬಾರದಂತೆ ಮಾಡಿದ್ದು ನಮಗೆಲ್ಲ ತಿಳಿದಿರುವ ವಿಷಯ. ಈ ವಿಷಯವಾಗಿ ಒಂದು ತೀರ್ಮಾನಕ್ಕೆ ಬರಬೇಕಾದರೆ ರಾಜಕೀಯವಾಗಿ ಯೋಚನೆ ಮಾಡುವ ಬದಲು ಪರಿಸರದ ಕುರಿತಾಗಿ ಯೋಚಿಸಬೇಕೆಂದು ಹಲವಾರು NGOಗಳು ಮತ್ತು ಪರಿಸರವಾದಿಗಳು ಕೇಂದ್ರ ಮತ್ತು ಆಯಾ ರಾಜ್ಯದ ರಾಜ್ಯ ಸರ್ಕಾರಗಳಿಗೆ ಪತ್ರ ಬರೆದಿದ್ದಾರೆ. ಮಹದಾಯಿ ಯೋಜನೆ ಪರಿಸರಕ್ಕೆ ಹಾನಿಕರ ಎಂದು ವಾದಿಸುತ್ತಿರುವ ಪರ್ಯಾವರಣಿ ಪರಿವರ್ತನ್ ಮತ್ತು ಪರಿಸರಕ್ಕಾಗಿ ನಾವು ಎಂಬ ಎರಡು ಸರ್ಕಾರೇತರ ಸಂಸ್ಥೆಗಳು ಮಹದಾಯಿಯ ವಿಷಯ ರಾಜಕೀಯವಾದದ್ದಲ್ಲ, ಪರಿಸರದ ದೃಷ್ಟಿಯಿಂದ ಬಹು ಮಹತ್ವದ್ದು. ಅದಕ್ಕಾಗಿ ಈ ವಿಷಯದಲ್ಲಿ ಯಾವುದಾದರೂ ತೀರ್ಮಾನಕ್ಕೆ ಬರುವುದಕ್ಕಿಂತ ಮೊದಲು ಪರಿಸರದ ತಜ್ಞರನ್ನು ಕೇಳಿ ವಿಶ್ಲೇಷಿಸಿ ಆಮೇಲೆ ನಿರ್ಧರಿಸಬೇಕೆಂದು ಸರ್ಕಾರವನ್ನು ಕೋರಿಕೊಂಡಿವೆ. ಈ ಯೋಜನೆಯಿಂದ ಬಹು ಲಾಭವಾಗುವುದು ರೈತರಿಗೆ. ಸದ್ಯಕ್ಕೆ ಯೋಜನೆ ಪೂರ್ತಿಯಾಗದೆ ನೀರಿಲ್ಲದೆ ಸಮಸ್ಯೆಯಾಗಿರುವುದು ಸಹ ರೈತರಿಗೆ. ಆದರೆ ಈ ವಿಚಾರದಲ್ಲಿ ಮಾತ್ರ ರೈತರನ್ನೇ ಕಡೆಗಣಿಸುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಹಲವು ರೈತರು ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕುಸಿದ ಏಲಕ್ಕಿ ಇಳುವರಿ, ಮಾರುಕಟ್ಟೆಯಲ್ಲಿ ಭಾರೀ ಬೇಡಿಕೆ. ಈ ವರ್ಷದ ಪ್ರಾರಂಭದಲ್ಲಿ ಇದ್ದ ಪ್ರತಿಕೂಲ ಹವಾಮಾನ ಬಹಳಷ್ಟು ಬೆಳೆಗಳಿಗೆ ಹೊಡೆತ ನೀಡಿದೆ. ನೀರಿನ ಸಮಸ್ಯೆಯಿಂದಾಗಿ ಅದೆಷ್ಟೋ ರೈತರಿಗೆ ತಾವು ಅಂದುಕೊಂಡಷ್ಟು ಇಳುವರಿ ಪಡೆಯಲು ಸಾಧ್ಯವಾಗಿಲ್ಲ. ಈ ಸಮಸ್ಯೆ ಏಲಕ್ಕಿಗೂ ಸಹ ಕಾಡಿದ್ದು, ಇಂದಿನ ವರ್ಷದ ಅತಿಯಾದ ತಾಪಮಾನದ ಕಾರಣ ಈಗ ಇಳುವರಿ ಕುಂಠಿತವಾಗಿದೆ. ಇದರಿಂದ ಸಹಜವಾಗಿ ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚಿದೆ, ಬೆಲೆ ಗಗನಕ್ಕೇರಿದೆ. ಈ ವರ್ಷದ ಮೊದಲ 6 ತಿಂಗಳು ಅಂದರೆ ಫೆಬ್ರವರಿಯಿಂದ ಜೂನ್ ಮೊದಲ ವಾರದವರೆಗೆ ಏಲಕ್ಕಿ ಬೆಳೆಯುವ ಪ್ರಮುಖ ಜಿಲ್ಲೆಗಳಲ್ಲಿ ಅತಿಯಾದ ತಾಪಮಾನವಿತ್ತು. ಇದರಿಂದ ಏಲಕ್ಕಿಗೆ ಹೂ ಬಿಡಲು ಸಮಸ್ಯೆಯಾಯಿತು. ಇನ್ನು ಬಿಟ್ಟಿರುವ ಹೂ ಉದುರುವಂತಹ ಸನ್ನಿವೇಶಗಳು ಸಹ ಎದುರಾದವು. ಅದಾದ ಮೇಲೆ ಅಂದರೆ ಜೂನ್ನಿಂದ ಆಗಸ್ಟ್ನವರೆಗೆ ಅತಿಯಾದ ಮಳೆಯಿಂದಾಗಿ ಗಿಡಕ್ಕೆ ಶಿಲೀಂಧ್ರದ ರೋಗಗಳು ಸಹ ಹೆಚ್ಚಾಗಿ ಅವುಗಳು ಸಹ ಇಳುವರಿಗೆ ಹೊಡೆತ ನೀಡಲು ಆರಂಭಿಸಿದವು. ಇದೆಲ್ಲದರ ಪರಿಣಾಮವಾಗಿ ಏಲಕ್ಕಿ ಇಳುವರಿ ಕಡಿಮೆಯಾಗಿ ಬೇಡಿಕೆ ಹೆಚ್ಚಿದೆ. ಸದ್ಯಕ್ಕೆ ಏಲಕ್ಕಿ ಮಾರುಕಟ್ಟೆಯಲ್ಲಿ ಕಿಲೋಗ್ರಾಮಿಗೆ 2,000 ರೂಪಾಯಿಯಷ್ಟು ಮಾರಾಟವಾಗುತ್ತಿದೆ. ಇದೇ ರೀತಿ ಅಭಾವ ಎದುರಾದರೆ ಬೆಲೆ ಇನ್ನಷ್ಟು ಹೆಚ್ಚಲಿದೆ ಎನ್ನಲಾಗಿದೆ. ಪೂರ್ವ ಭಾರತದ ಸಮುದ್ರದ ತೀರವನ್ನು ತಲುಪಲಿದೆ ಈಶಾನ್ಯ ಮಾರುತ. ಮುಂದಿನ ದಿನಗಳಲ್ಲಿ ಬೆಂಗಳೂರು ಸುತ್ತಮುತ್ತ ಮಳೆ ಮುನ್ಸೂಚನೆ ನೀಡಿದ ಹವಾಮಾನ ಇಲಾಖೆ. ದಕ್ಷಿಣ ಭಾರತದ ತಮಿಳುನಾಡು, ದಕ್ಷಿಣ ಕರ್ನಾಟಕ, ಆಂಧ್ರದ ತೀರ ಪ್ರದೇಶ ಮತ್ತು ರಾಯಲಸೀಮಾಗೆ ಹಿಂಗಾರು ಮಳೆಯನ್ನು ಹೊತ್ತು ತರುವ ಈಶಾನ್ಯ ಮಾರುತ ತಮಿಳುನಾಡಿನ ಸಮುದ್ರ ತೀರವನ್ನು ತಲುಪಿದ್ದು, ಈ ಬಾರಿ ಮುಂಗಾರಿನ ಹಾಗೆ ಹಿಂಗಾರು ಸಹ ಉತ್ತಮವಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ. ಇವತ್ತಿನಿಂದಲೇ ಮಳೆ ಆರಂಭವಾದರೂ ತಮಿಳುನಾಡು ಮತ್ತು ದಕ್ಷಿಣ ಕರ್ನಾಟಕ ಅಂದರೆ ಬೆಂಗಳೂರು, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಹಳೆ ಮೈಸೂರು ಭಾಗಗಳಲ್ಲಿ ನಾಳೆಯಿಂದ ಅಂದರೆ ಅಕ್ಟೋಬರ್ 16ರಿಂದ ಅಕ್ಟೋಬರ್ 18ರ ತನಕ ಭಾರೀ ಮಳೆಯಾಗುವ ಸಂಭವವಿದ್ದು, ಜನರು ಅದರಲ್ಲಿ ಪ್ರಮುಖವಾಗಿ ರೈತರು ಭಾರೀ ಮಳೆಗೆ ಮೊದಲೇ ಸಿದ್ಧವಾಗಿರಬೇಕೆಂದು ಹವಾಮಾನ ಇಲಾಖೆ ಎಚ್ಚರಿಸಿದೆ. NMEO ಅಡಿಯಲ್ಲಿ ರೈತರಿಗೆ ಉಚಿತವಾಗಿ ಎಣ್ಣೆಕಾಳು ಬೆಳೆಗಳ ಬೀಜವನ್ನು ಹಂಚಲಾಗುವುದು. ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್.
ಎಣ್ಣೆಕಾಳು ಬೆಳೆಗಳಲ್ಲಿ ಆತ್ಮನಿರ್ಭರತೆ ಸಾಧಿಸಲು ಕೇಂದ್ರ ಸರ್ಕಾರ ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ ಅಂಡ್ ಆಯಿಲ್ ಸೀಡ್ ಕಾರ್ಯಕ್ರಮವನ್ನು ಆರಂಭಿಸಿದ್ದು, ಅದಕ್ಕೆಂದು ಬರೋಬ್ಬರಿ 10,103 ಕೋಟಿ ರೂಪಾಯಿ ಮೀಸಲಿಟ್ಟಿರುವುದು ನಮಗೆಲ್ಲ ತಿಳಿದಿರುವ ವಿಷಯ. ಇದೀಗ ಸರ್ಕಾರದ ಮುಂದಿನ 6 ವರ್ಷದ ಮಹತ್ತರ ಯೋಜನೆಯ ಮೊದಲ ಹಂತವಾಗಿ ರೈತರಿಗೆ ಉಚಿತವಾಗಿ ಎಣ್ಣೆಕಾಳುಗಳ ಬೀಜವನ್ನು ಹಂಚಲಾಗುವುದೆಂದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರಾದ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಅವರು ತಿಳಿಸಿದ್ದಾರೆ. 21 ರಾಜ್ಯದ 347 ಜಿಲ್ಲೆಯ ರೈತರಿಗೆ ಉಚಿತವಾಗಿ ಬ್ರೀಡರ್, ಫೌಂಡೇಶನ್ ಮತ್ತು ಸರ್ಟಿಫೈಡ್ ಸೀಡ್ಗಳನ್ನು ನೀಡಲು ಸರ್ಕಾರ ನಿರ್ಧರಿಸಿದೆ. ಬೀಜಗಳನ್ನು ಉಚಿತವಾಗಿ ಹಂಚಲು ಮತ್ತು ರೈತರು ಬೆಳೆಸಿದ ಬೀಜಗಳನ್ನು ಸಂಪೂರ್ಣವಾಗಿ ಸರ್ಕಾರವೇ ಖರೀದಿಸಲು ಸುಮಾರು 600 ಬೀಜ ವಿತರಣೆ ಮತ್ತು ಖರೀದಿ ಕೇಂದ್ರವನ್ನು ಸರ್ಕಾರ ತೆರೆಯಲಿದೆ ಎಂದು ತಿಳಿಸಿದರು. ಅದಲ್ಲದೆ ಸುಮಾರು 65 ಹೊಸ ಬೀಜ ಕೇಂದ್ರಗಳನ್ನು, 50 ಹೊಸ ಬೀಜ ಸಂಗ್ರಹ ಘಟಕಗಳನ್ನು ಸಹ ಸ್ಥಾಪಿಸಲಾಗುತ್ತಿದೆ ಎಂದು ಕೃಷಿ ಸಚಿವರು ತಿಳಿಸಿದ್ದಾರೆ. ಸರ್ಕಾರದ ಈ ಎಲ್ಲ ಪ್ರಯತ್ನದಿಂದ ಭಾರತ ನಿಜವಾಗಿಯೂ ಎಣ್ಣೆಕಾಳು ಬೆಳೆಗಳಲ್ಲಿ ಸ್ವಾವಲಂಬಿಯಾಗಿ ಅಡುಗೆ ಎಣ್ಣೆ ಆಮದನ್ನು ಸಂಪೂರ್ಣವಾಗಿ ನಿಲ್ಲಿಸಲಿದೆಯಾ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಇದೀಗ ಒಂದು ವಾಣಿಜ್ಯ ವಿರಾಮವನ್ನು ತೆಗೆದುಕೊಳ್ಳೋಣ. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್, ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ ವೆಟ್ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ಪೆಟ್ ಉತ್ಪನ್ನಗಳು. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ಎಸ್ಬಿಐ ಆಯೋಜಿಸಿದ್ದ ಇನ್ನೋವೇಟರ್ಸ್ ಫಾರ್ ಭಾರತ್ ಕಾರ್ಯಕ್ರಮ ಯಶಸ್ವಿ. ಬೆಂಗಳೂರಿನ ಇಂಟರ್ನ್ಯಾಷನಲ್ ಸೆಂಟರ್ನಲ್ಲಿ ಎಸ್ಬಿಐ ಫೌಂಡೇಶನ್, ವಿಲ್ಗ್ರೋ ಮತ್ತು ನಬ್ಕಿಸಾನ್ ಅವರು ಜಂಟಿಯಾಗಿ ಆಯೋಜಿಸಿದ್ದ ಇನ್ನೋವೇಟರ್ಸ್ ಫಾರ್ ಭಾರತ್ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿದ್ದು, ಕೃಷಿಯಲ್ಲಿ ನೂತನ ತಾಂತ್ರಿಕತೆಗಳನ್ನು ತರಲು ಶ್ರಮಿಸುತ್ತಿರುವ ಸ್ಟಾರ್ಟ್ಅಪ್ಗಳನ್ನು ಉತ್ತೇಜಿಸುವ ಕಾರ್ಯಕ್ರಮ ಇದಾಗಿತ್ತು. ಒಟ್ಟು 14 ಅಗ್ರಿ ಸ್ಟಾರ್ಟ್ಅಪ್ಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದವು ಎಂದು ತಿಳಿದುಬಂದಿದೆ. ಈ ಕಾರ್ಯಕ್ರಮದಲ್ಲಿ ಎಸ್ಬಿಐ ಫೌಂಡೇಶನ್, ವಿಲ್ಗ್ರೋ ಮತ್ತು ನಬ್ಕಿಸಾನ್ನ ಹಿರಿಯ ಗಣ್ಯರ ಜೊತೆಗೆ ಕೃಷಿ ಕ್ಷೇತ್ರದಲ್ಲಿ ಅಪಾರ ಅನುಭವ ಇರುವ ವ್ಯಾಪಾರಸ್ಥರು, ಒಳಸುರಿ ತಯಾರಕರು, ಸಂಸ್ಕರಣೆದಾರರು, ಹೂಡಿಕೆದಾರರು ಸಹ ಹಾಜರಾಗಿದ್ದರು. ಈ ಕಾರ್ಯಕ್ರಮದ ಮೂಲಕ ಹೊಸ ತಾಂತ್ರಿಕತೆ, ನೂತನ ಪ್ರಯತ್ನಕ್ಕೆ ಕೈ ಹಾಕುತ್ತಿರುವ ಅಗ್ರಿ ಸ್ಟಾರ್ಟ್ಅಪ್ಗಳು ತಮ್ಮ ವಿಚಾರವನ್ನು ಮಂಡಿಸಿ ಬಂಡವಾಳವನ್ನೆತ್ತಲು ಅವಕಾಶ ಕಲ್ಪಿಸಲಾಗಿತ್ತು. ಕಾರ್ಯಕ್ರಮದಿಂದ ಸುಮಾರು 6 ಕೋಟಿ ರೂಪಾಯಿಯಷ್ಟು ಬಂಡವಾಳವನ್ನು ಒಟ್ಟು 14 ಸ್ಟಾರ್ಟ್ಅಪ್ಗಳಲ್ಲಿ ಹೂಡಲಾಯಿತು ಎಂದು ತಿಳಿದುಬಂದಿದೆ. ಸಂಕಷ್ಟದಲ್ಲಿದೆ ನಾಗ್ಪುರದ ಸಂತ್ರಾ ಕೃಷಿ. ಪರ್ಯಾಯ ಬೆಳೆಯ ಬಗ್ಗೆ ಯೋಚಿಸುತ್ತಿರುವ ರೈತರು. ದೇಶದಾದ್ಯಂತ ಬಹು ಪ್ರಸಿದ್ಧವಾಗಿರುವ ನಾಗ್ಪುರ ಸಂತ್ರಾ ಹಣ್ಣನ್ನು ಬೆಳೆಯುತ್ತಿರುವ ರೈತರಿಗೆ ಕಳೆದ ಕೆಲ ವರ್ಷಗಳಿಂದ ಸಮಸ್ಯೆಗಳ ಮೇಲೆ ಸಮಸ್ಯೆ ಎದುರಾಗುತ್ತಲೇ ಇದೆ. ಸಮಸ್ಯೆಗಳಿಗೆ ಪರಿಹಾರ ಕಾಣದೆ ಪರ್ಯಾಯ ಬೆಳೆಯನ್ನು ಬೆಳೆಯುವ ಬಗ್ಗೆ ಮಹಾರಾಷ್ಟ್ರದ ವಿದರ್ಭ ಭಾಗದ ನಾಗ್ಪುರದ ಸುತ್ತಮುತ್ತಲಿನ ರೈತರು ಯೋಚಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಕೊರೋನಾ ಸಮಯದಲ್ಲಿ ಮಾರುಕಟ್ಟೆ ತೊಂದರೆ, ಅದಾದ ನಂತರ ಪ್ರತಿಕೂಲ ಹವಾಮಾನ, ಬೇಸಿಗೆಯಲ್ಲಿ ಕಾಡುತ್ತಿರುವ ಬಿರುಬಿಸಿಲು, ಅಧಿಕ ತಾಪಮಾನ, ರೋಗಕೀಟಗಳ ಸಮಸ್ಯೆ, ನೀರಿನ ಮತ್ತು ಕೂಲಿ ಆಳುಗಳ ಅಲಭ್ಯತೆ ಮತ್ತು ಕೊಯ್ಲೋತ್ತರ ನಷ್ಟದಂತಹ 10 ಹಲವಾರು ಸಮಸ್ಯೆ ನಾಗ್ಪುರ ಸಂತ್ರಾ ಬೆಳೆಯುವ ರೈತರಿಗೆ ಇದೆ. ಇದೆಲ್ಲದರಿಂದ ಬಸವಳಿದ ರೈತರು ಪರ್ಯಾಯ ಬೆಳೆಯನ್ನು ಹುಡುಕ ಹೊರಟಿರುವುದು ಚಿಂತಿಸುವ ವಿಷಯವಾಗಿದೆ.
ಸಂತ್ರಾ ಹಣ್ಣಿಗೆ ವಿಶೇಷ ಮಾರುಕಟ್ಟೆಯನ್ನು ಸರ್ಕಾರ ಒದಗಿಸಿಕೊಟ್ಟು ರಫ್ತಿಗೆ ಅವಕಾಶ ಮಾಡಿಕೊಡಬೇಕು ಎನ್ನುವುದು ಹಲವಾರು ರೈತರ ಒತ್ತಾಯವಾಗಿದೆ. ಇದಲ್ಲದೆ ಸಂತ್ರಾ ಹಣ್ಣಿನಿಂದ ಜ್ಯೂಸ್ ಮಾಡಿ ಮಾರುವ ಅವಕಾಶ ಇದ್ದು, ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಸಂಶೋಧನೆ ಆಗುವ ಅವಶ್ಯಕತೆ ಇದೆ ಎನ್ನಲಾಗಿದೆ. ಒಟ್ಟಾರೆ ನಷ್ಟದಲ್ಲಿರುವ ತಮ್ಮ ಬಗ್ಗೆಯೂ ಸಹ ಸರ್ಕಾರ ಗಮನ ಹರಿಸಬೇಕೆಂದು ರೈತರು ಕೋರಿಕೊಂಡಿದ್ದಾರೆ. 2020ರಿಂದ ಇದೇ ಮೊದಲ ಬಾರಿಗೆ ಸಾಮಾನ್ಯಕ್ಕಿಂತ ಹೆಚ್ಚಾದ ಮುಂಗಾರು ಮಳೆ ಎಂದು IMD ವರದಿ. ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಅವರು ಬಿಡುಗಡೆಗೊಳಿಸಿರುವ ಅಂಕಿಅಂಶದ ಪ್ರಕಾರ 2020ರ ನಂತರ ಇದೇ ಮೊದಲ ಬಾರಿಗೆ ಭಾರತದ ಸರಾಸರಿ ಮಳೆಗಿಂತ ಹೆಚ್ಚಿಗೆ ಮಳೆಯಾಗಿದೆ. 2020, 21 ಮತ್ತು 22ರಲ್ಲಿ ಸಾಧಾರಣವಾಗಿದ್ದ ಮಳೆ 2023ರಲ್ಲಿ ಬಹಳಷ್ಟು ಕಡಿಮೆಯಾಗಿ ಅನಾವೃಷ್ಟಿಯ ಪರಿಸ್ಥಿತಿಯನ್ನು ಸೃಷ್ಟಿಯಾಗಿಸಿತ್ತು. ಆದರೆ ಈ ವರ್ಷ ಅತ್ಯುತ್ತಮ ಮಳೆಯಾಗಿರುವುದು ಎಲ್ಲರೂ ನಿಟ್ಟುಸಿರು ಬಿಡುವಂತಹ ಸಂಗತಿಯಾಗಿದೆ. ಭಾರತದ ಸರಾಸರಿಗಿಂತ 8% ಹೆಚ್ಚಾದ ಮುಂಗಾರಿನಿಂದ ಭಾರತದ ಎಲ್ಲ ಕಡೆಯೂ ಕೃಷಿ ಚಟುವಟಿಕೆ ಜೋರಾಗಿದೆ. ಭತ್ತ ಸೇರಿದಂತೆ ಹಲವಾರು ಬೆಳೆಗಳ ಬಿತ್ತನೆ ಕ್ಷೇತ್ರ ಸಹ ಹೆಚ್ಚಾಗಿ ಉತ್ತಮ ಇಳುವರಿ ನಿರೀಕ್ಷೆಯಲ್ಲಿ ರೈತರಿದ್ದಾರೆ. ಅದಲ್ಲದೆ ಮುಂಗಾರು ಭಾರತದಿಂದ ಹಿಂದಿರುಗುವುದು ಸಹ ತಡವಾಗಿದ್ದು, ಇದು ಹಿಂಗಾರು ಬೆಳೆ ಬೆಳೆಯಲು ಸಹಾಯ ಮಾಡುತ್ತದೆ ಎನ್ನಲಾಗಿದೆ. ಅದಲ್ಲದೆ ಹವಾಮಾನ ಇಲಾಖೆ ಈ ಬಾರಿ ಹಿಂಗಾರು ಮಳೆ ಸಹ ಉತ್ತಮವಾಗಲಿದೆ ಎಂದಿದ್ದು, ಒಟ್ಟಾರೆ ಈ ಬಾರಿ ಮಳೆ ಮತ್ತು ಕೃಷಿ ಎರಡೂ ಅದ್ಭುತವಾಗಲಿದೆ ಎನ್ನಲಾಗಿದೆ. ಸಹಜ ಸ್ಥಿತಿಗೆ ಮರಳುತ್ತಿದೆ ಅಮೆರಿಕದ ಕೃಷಿ. ನಮ್ಮ ರೈತರಿಗೆ ಮತ್ತು ಸರ್ಕಾರಕ್ಕೆ ಇದೊಂದು ಉದಾಹರಣೆ. ಆಗ್ನೇಯ ಅಮೆರಿಕದ ಹಲವಾರು ರಾಜ್ಯಗಳಿಗೆ ಸೆಪ್ಟೆಂಬರ್ 26ರಂದು ದಾಳಿ ಮಾಡಿದ್ದ ಹೇಲನ್ ಚಂಡಮಾರುತ ಅಮೆರಿಕದ ಬಹು ಜನರ, ಅದರಲ್ಲೂ ರೈತರ ಜೀವನವನ್ನು ದುಸ್ಥಿರವಾಗಿಸಿತ್ತು. ಭಾರೀ ವೇಗದಲ್ಲಿ ಬೀಸಿದ ಗಾಳಿಯ ರಭಸಕ್ಕೆ ಸಿಕ್ಕ ರೈತರ ತೋಟ ಗದ್ದೆಗಳು ಸಂಪೂರ್ಣವಾಗಿ ನಾಶವಾಗಿದ್ದವು. ಕೂಡಲೇ ಅಸ್ತವ್ಯಸ್ತವಾಗಿದ್ದ ಜನಜೀವನವನ್ನು ಸರಿಯಾದ ರೂಪಕ್ಕೆ ತರಲು ಆರಂಭಿಸಿದ ಸರ್ಕಾರ ರೈತರಿಗೂ ಸಹ ತನ್ನ ಸಹಾಯ ಹಸ್ತವನ್ನು ಚಾಚಿತ್ತು. ಚಂಡಮಾರುತ ಹಾವಳಿ ನಡೆದು ಇನ್ನು ತಿಂಗಳು ಕಳೆದಿಲ್ಲ. ಅಷ್ಟರೊಳಗೆ ಆಗ್ನೇಯ ಅಮೆರಿಕದ ಜನಜೀವನ ಮತ್ತೊಮ್ಮೆ ಸಹಜ ಸ್ಥಿತಿಗೆ ಮರಳತೊಡಗಿದೆ. ರೈತರು ತಮಗಾದ ಬೆಳೆ ನಾಶದ ಅಂದಾಜನ್ನು ಸರ್ಕಾರಕ್ಕೆ ನೀಡಿದ್ದು, ತಿಂಗಳೊಳಗಾಗಿ ನಷ್ಟ ಪರಿಹಾರ ಹಣ, ವಿಮಾ ಹಣ ರೈತರ ಖಾತೆಗೆ ಸೇರಿವೆ. ಅದಲ್ಲದೆ ರೈತರ ತೋಟದಲ್ಲಿ ಬಿದ್ದಿರುವ ಬೆಳೆ ಅವಶೇಷಗಳನ್ನು, ರಸ್ತೆಯಲ್ಲಿ ಬಿದ್ದಿರುವ ಮರಗಳನ್ನು ತೆಗೆದುಹಾಕಲು ಪರಿಣಿತರ ತಂಡವೊಂದನ್ನು ಅಮೆರಿಕದ ಕೃಷಿ ಇಲಾಖೆ ನಿಯೋಜಿಸಿತ್ತು. ರೈತರಿಗೆ ಯಾವುದೇ ಸಮಸ್ಯೆ ಇದ್ದರೆ ಅಥವಾ ದೂರುಗಳಿದ್ದರೆ ಕರೆ ಮಾಡಲು ಉಚಿತ ದೂರವಾಣಿ ಸಂಖ್ಯೆಯನ್ನು ಸಹ ಗೊತ್ತು ಮಾಡಿದೆ. ರೈತರಿಗೆ ಸಮಸ್ಯೆಯಾಗಿ ತಿಂಗಳಾಗುವ ಮೊದಲೇ ಅಮೆರಿಕ ಸರ್ಕಾರ ಕೈಗೊಂಡ ರೈತ ಸ್ನೇಹಿ ಕಾರ್ಯಕ್ರಮಗಳು, ಅದಕ್ಕೆ ರೈತರು ಪ್ರತಿಕ್ರಿಯಿಸಿದ ರೀತಿ ನಮಗೆ ಒಳ್ಳೆಯ ಉದಾಹರಣೆಯಾಗಿದೆ. ರೈತರೇ ಬೆನ್ನೆಲುಬು ಎನ್ನುವ ನಮ್ಮ ದೇಶದಲ್ಲಿ ಪ್ರಕೃತಿ ವಿಕೋಪದಿಂದಾಗಿ ಬೆಳೆ ನಾಶವಾದರೆ ಅದರ ಪರಿಹಾರ ಹಣ ರೈತರನ್ನು ತಲುಪುವುದು ಅದೆಷ್ಟೋ ವರ್ಷಗಳ ನಂತರ. ದೇಶದಲ್ಲಿ ರೈತ ಸ್ನೇಹಿ ಕೃಷಿ ಕುರಿತಾದ ಕಾನೂನುಗಳನ್ನು ಶೀಘ್ರದಲ್ಲಿ ತನ್ನಿ ಎಂದು, ಅಥವಾ ರೈತ ಸ್ನೇಹಿ ಕಾರ್ಯಕ್ರಮಗಳನ್ನು ಆದಷ್ಟು ಬೇಗ ಸರ್ಕಾರ ಕೈಗೊಳ್ಳಬೇಕು ಎಂದು ಸರ್ಕಾರಕ್ಕೆ ತಾಕೀತು ಮಾಡದೆ, ಅಥವಾ ತಮಗಾದ ಅನ್ಯಾಯದ ವಿರುದ್ಧ ಹೋರಾಡದೆ ಕೇವಲ ಸಬ್ಸಿಡಿ, ಉಚಿತ ಬೀಜ ಗೊಬ್ಬರಕ್ಕೆ, ಸಾಲ ಮನ್ನಕ್ಕೆ ಹೋರಾಡುವ ನಮ್ಮ ರೈತರಿಗೆ ಇದೊಂದು ಒಳ್ಳೆಯ ಪಾಠವಾಗಿದೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ಕೃಷಿ ನಿರಂತರ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ಫಾರ್ಮ್ ಟಿವಿಯಲ್ಲಿ. ನಮಸ್ಕಾರ.